ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರು. ಏನಪ್ಪಾ ಅಂದ್ರೆ ಶಿಶಿರ್ಗೆ ಚೈತ್ರ ಅವರು ಯಾವ ರೀತಿ ಮೋಸ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಮೇಲೆ ಧನರಾಜ್ ಮತ್ತೆ ಮೋಕ್ಷಿತಾ ಬಗ್ಗೆ ಧನರಾಜ್ ಮೇಲೆ ಏನು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಗಲಾಟೆ ಮಾಡ್ತಾರೆ, ಆ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು. ಚೈತ್ರ ಅವರು ಹುಷಾರಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಹೊರಗಡೆ ಹೋದ್ಮೇಲೆ ಒಂದು ಇಂಪ್ಯೂಟ್ಗಳನ್ನ ತೆಗೆದುಕೊಂಡು, ಅಂದ್ರೆ ನರ್ಸ್ ಅವರಾಗಿರ್ಬೋದು, ಡಾಕ್ಟರ್ ಹತ್ರ ಅಂತ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಮನೆ ಮಂದಿಗೆಲ್ಲ ನೀವು ಹೀಗಿರ್ಬೇಕಿತ್ತು, ಹಾಗಿರ್ಬೇಕು, ನಿಮ್ ಡೌನ್ ಆಗಿದೆ, ನಿಮ್ದು ಅಪ್ ಆಗಿದೆ, ಈ ರೀತಿ ಎಲ್ಲ ಮಾಹಿತಿಗಳನ್ನ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆನೇ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಚೈತ್ರ ಕುಂದಾಪುರ ಅವರಿಗೆ ಬೆಂಡೆತ್ತಾರೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಮೂಲ ನಿಯಮಗಳು ಬಿಗ್ ಬಾಸ್ ಅಲ್ಲಿ ಏನಿರೋದು, ಹೊರಗಡೆ ವಿಚಾರಗಳು ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳಿಗೆ ಗೊತ್ತಿರಬಾರ್ದು ಅನ್ನೋದೇ ಮೂಲ ನಿಯಮ. ಎಲ್ಲೋ ಒಂದ್ ಕಡೆ ಬೇರೆ ಸ್ಪರ್ಧಿಗಳು ವಿಚಾರವನ್ನ ಚೈತ್ರ ಅವ್ರ ಹತ್ರ ಕೇಳ್ತಾರೆ, ಮಂಜು ಅವರು ಕೂಡ ಕೇಳ್ತಾರೆ, ಏನಾಯ್ತು, ಈ ರೆಕ್ಕೆ ಮುರಿದೋಯ್ತಾ, ರೆಕ್ಕೆ ಹಾರ್ತಾ ಇದೆಯಾ, ಏನಾಯ್ತು, ಈ ರೀತಿಯಾಗಿ ಬಿಗ್ ಬಾಸ್ ಮನೆ ವಿಚಾರದ ಬಗ್ಗೆ ಪದೇ ಪದೇ ಚೈತ್ರ ಅವ್ರ ಹತ್ರನೂ ಕೂಡ ಮಂಜು ಅವರು ಕೇಳ್ತಾರೆ. ಚೈತ್ರ ಅವರು ಕೂಡ ಹೇಳಬಾರ್ದು ಅಂತ ಒಂದು ಬೇಸಿಕ್ ನಾಲೆಡ್ಜೇ ಇಲ್ವಾ ಇವರಿಗೆ? ಈ ಒಂದು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳಿಗೆ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಬಿಗ್ ಬಾಸ್ ಈಗ ಅದಕ್ಕೆ ಉದಾಹರಣೆಯಾಗಿ ಕಿಚ್ಚ ಸುದೀಪ್ ಅವರೇ ಕಳೆದ ಸೀಸನ್ನ ವರ್ತೂರು ಸಂತೋಷ್ ಅವ್ರ ಬಗ್ಗೆ ಹೇಳ್ತಾರೆ. ಸಾಕಷ್ಟು ಜನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಜೈಲಿನಲ್ಲಿ ಇದ್ರೂ ಸಹ ಒಂದು ಮಾಹಿತಿ ಕೂಡ ಸೋರಿಕೆ ಮಾಡಿರಲಿಲ್ಲ, ಯಾವುದೇ ಸ್ಪರ್ಧಿ ಹತ್ರ ಕೂಡ ಮಾಹಿತಿ ಕೊಡ್ತಿರ್ಲಿಲ್ಲ, ಅಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ರು. ಸರ್, ಈ ಬಾರಿಯ ಸ್ಪರ್ಧಿಗಳು ಒಂದು ಸ್ವಲ್ಪ ನಿರಾಶೆಯನ್ನ ಹುಟ್ಟಿಸ್ತಾ ಇದ್ದಾರೆ. ಮೊದಲು ನಿನ್ನೆ ಎಪಿಸೋಡ್ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಸೇವ್ ಆಗ್ತಾರೆ, ಎರಡನೇದಾಗಿ ಧನರಾಜ್ ಅವರು ಸೇವ್ ಆಗ್ತಾರೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಸಾಕಷ್ಟು ಕಡೆ ಕೇಳಿ ಬರ್ತಾ ಇರೋದು, ಕಂಪ್ಯಾರಿಟಿವ್ಲಿ ಬೇರೆಯವರಿಗೆ ಕಂಪೇರ್ ಮಾಡದೆ, ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋರು ಅಂದ್ರೆ ಎಲ್ಲೋ ಒಂದ್ ಕಡೆ ಒಬ್ರಿಗೊಬ್ರಿಗೆ ಕಂಪೇರ್ ಮಾಡ್ತಾ ಹೋದ್ರೆ ಅನುಷಾ ಅವರು ಹೊರಗಡೆ ಹೋಗ್ಬೋದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ ಒಬ್ರು ಹೋಗ್ತಾರಾ ಅಥವಾ ಹೋಗೋರು ಯಾರ್ಯಾರು ಅಂತ ಹೇಳಿ ಬೇರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಒಬ್ರು ಹೋಗ್ತಾರ, ಇಬ್ರು ಹೋಗ್ತಾರ ಅಂತ ನೋಡೋದಕ್ಕೆ ಹೋದ್ರೆ ಒಬ್ರೇ ಹೋಗೋದು, ಅದು ಅನುಷಾ ಅವ್ರು ಹೋಗ್ಬೋದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಹಾಗಾಗಿ ನಿನ್ನೆ ಎಪಿಸೋಡ್ ಬಗ್ಗೆ ನನಗೇನು ಅನಿಸ್ತು, ಅದರಾಗೂ ಕೂಡ ಚೈತ್ರ ಅವರು ಕಿಚ್ಚ ಸುದೀಪ್ ಅವರಿಗೆ ಕ್ಷಮೆಯನ್ನ ಕೇಳದೆ ಅವರು ಮಾತನಾಡೋದು ಬಿಟ್ರೆ, ಅವರು ನಾನೇನು ತಪ್ಪು ಮಾಡಿದೆ ಒಂದೇ ಲೈನಲ್ಲಿ ಅವರು ಕಿಚ್ಚ ಸುದೀಪ್ ಅವರು ಮೊದಲನೇ ಬಾರಿ ಅವ್ರಿಗೆ ಹೇಳಿದಾಗ, ವಾರ್ನಿಂಗ್ ಕೊಟ್ಟಾಗ, ನೀವೇನು ಈ ಥರ ಮಾಡಿದ್ರಿ, ನಿಮ್ದು ಸರಿನಾ ಅಂತ ಕೇಳಿದಾಗ, ಇಲ್ಲ ಸರ್ ನಾನು ತಪ್ಪಾಗಿದೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಒಂದು ಮಾತು ಹೇಳಿದ್ರೆ ಸಾಕಿತ್ತು, ಮ್ಯಾಟರ್ ಕ್ಲೋಸ್ ಆಗ್ತಾ ಇತ್ತು. ಬೇರೆ ವಿಷಯ, ಬೇರೆ ಟಾಪಿಕ್ಗೆ ಹೋಗಕ್ಕೆ ಚಾನ್ಸೇ ಕೊಟ್ಟಿಲ್ಲ ಇವರು ಚೈತ್ರ ಅವರು ಮಾಡಿದ್ದೇ ಸರಿ ಅಂತ ಹೇಳಿ ವಾದ ಮಾಡ್ತಾ ಇದ್ರು. ಕಿಚ್ಚ ಸುದೀಪ್ ಅವರೇ ಕ್ಷಮೆ ಕೇಳಿದ್ರು ಸಹ ಅವರಿಗೆ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ. ಇದು ಬಹಳ ವಿಷಾದನೀಯ ಅಂತ ಹೇಳ್ಬೋದು. ಏನು ಈ ಬಾರಿಯ ಸ್ಪರ್ಧಿಗಳೇನಪ್ಪ ಈ ರೀತಿ ಎಲ್ಲ ಮಾಡ್ತಾ ಇರೋದು? ನಿಮ್ಗೆ ಏನನ್ಸುತ್ತೆ? ಚೈತ್ರ ಕುಂದಾಪುರ ಅವರು ಎಲ್ಲ ನಾಟಕ ಮಾಡ್ತಾ ಇದ್ದಾರಾ, ಡ್ರಾಮಾ ಮಾಡ್ತಾ ಇದ್ದಾರಾ? ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ. ನಿಜವಾಗ್ಲೂ ಅವರ ಒಂದು ಏನೇ ತಪ್ಪು ಮಾಡೋದು, ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಮೊದಲೇ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಡ್ರ್ಯಾಗ್ ಆಗ್ತಾ ಇರಲಿಲ್ಲ. ಸುದೀಪ್ ಅವ್ರು ಕ್ಷಮೆ ಕೇಳಿದ್ರು ಸಹ ಅದಕ್ಕೊಂದು ರೆಸ್ಪಾನ್ಸ್ ಸಹ ಕೊಡಲಿಲ್ಲ. ಹಾಗಾಗಿ ಇವತ್ತು ಕೂಡ ಒಂದು ಪ್ರೋಮೋ ಬಿಡುಗಡೆ ಆಗಿದೆ, ಅದರಲ್ಲೂ ಕೂಡ ಸಾಕಷ್ಟು ಫನ್ ಇರುತ್ತೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.